ಇವತ್ತಿನ ಫಸ್ಟ್ ಲಾಗ್ ಧಾರವಾಡ ಮಾರ್ಕೆಟಿಗೆ ಬಂದಿನಿ. ಇವತ್ತಿಲ್ಲಿ ಏನೇನು ಸಿಗ್ತಾವ, ಹಂಗೆ ಎಷ್ಟೆಷ್ಟು ದುಡ್ಡು ಕೊಡಬೇಕು ಅಂತ ಹೇಳಿ ಕಂಪ್ಲೀಟ್ ವಿಡಿಯೋ ನೋಡಿರಿ. ನಮ್ಮದು ಸ್ವಲ್ಪ ಮಾರ್ಕೆಟ್ ನೋಡಿರಿ ಹೆಂಗೆ ರೇಟ್ ಅದ ಅಂತ ಹೇಳಿ. ನಿಮ್ಮ ಊರಾಗಿನ ಮಾರ್ಕೆಟು ನಮ್ಮ ಊರಾಗಿನ ಮಾರ್ಕೆಟು ಹೆಂಗೆ ಡಿಫ್ರೆನ್ಸ್ ಅನ್ನಿಸ್ತದೆ ಅಂತ ಹೇಳಿ ನೋಡೋಣ ಅಂತ. ಇದು ನಂದು ಫಸ್ಟ್ ಲಾಗ್ ರೀ. ಹೆಂಗದ ಅಂತ ಹೇಳಿ ಕಮೆಂಟ್ ಒಳಗೆ ತಿಳಿಸ್ರಿ. ಹಂಗೆ ಲೈಕ್ ಆಗಿತ್ತಪ್ಪ ಅಂದ್ರೆ ಲೈಕ್ ಬಟನ್ ಒತ್ತೋದು ಮರಿಬೇಡ್ರಿ. ಹಂಗೆ ಸಪೋರ್ಟನ್ನು ಮಾಡಿರಿ ಫಸ್ಟ್ ಲಾಗಿಗ. ನೀವು ಹಾಗಲ್ಕಾಯಿ ಹೆಂಗೆ ರೀ ಪ್ಲೇಟ ಬರೀ ಹಿಂಗಿದೆ. ಜಸ್ಟ್ ಜರ್ನಿ ಸ್ಟಾರ್ಟ್ ಮಾಡೋಣ. ಇವಾಗ ಮನೆಯಿಂದ ಹೊಂಟೀನಿ ನಾನು, ಬಸ್ ಒಳಗೆ ಹೊಂಟೀನಿ, ಯಾವ ಗಾಡಿ ತೊಗೊಂಡು ಹೊಂಟಿಲ್ಲ. ಲಾಸ್ಟಾಗಿ ಫೈನಲಿ ಇಳಿದ್ವಿ. ಇಲ್ಲಿಂದ ಹಿಡಿದು ಸ್ವಲ್ಪ ನಡ್ಕೊತ ಹೋಗಬೇಕು, ಯಾಕಂದ್ರೆ ಎಲ್ಲ ಬಸ್ ಸ್ಟ್ಯಾಂಡು ಚೇಂಜ್ ಮಾಡಿಟ್ಟಾರ. ಬಂತು ನೋಡ್ರಿಪ್ಪ ಸಿ ಬಿ ಟಿ ನೋಡ್ರಿ, ಗೊತ್ತು ಹಿಡಿಯಾಕ ಬರುವಲ್ತು ನಿಮ್ಗೆ. ಹಂಗೆ ಆಗ್ಬಿಟ್ಟೈತಿ. ಇದನ್ನೇನೋ ಜಸ್ಟ್ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡಾರಂತ ಇದ್ದಿದ್ದು ಅಂತ ಚಲೋ ಸಿ ಬಿ ಟಿ ಇತ್ತು, ಎಲ್ಲ ಕೆಡಿಸಿ ಕೈ ಬಿಟ್ಬಿಟ್ಟಾರ. ಈಗ ಇಲ್ಲೆಲ್ಲ ಏನು ಮಾಡಾರ, ತರಕಾರಿಗಳು ಹಚ್ಕೊಂಡು ಕೂತಾರೆ. ಸ್ವಲ್ಪ ಒಳಗಡೆ ಇರ್ತಾಯಿತ್ತು ಅವಾಗೆಲ್ಲ, ಇಲ್ಲೆಲ್ಲ ಬಂದು ಕುಂದಿರ್ತಿದ್ದಿಲ್ಲ, ಬರೀ ಹಣ್ಣುಗಳಷ್ಟು ಸಿಗ್ತಾಯಿದ್ವು. ಈಗ ನೋಡಿದ್ರೆ ಎಲ್ಲ ಸಿ ಬಿ ಟಿ ಚೇಂಜ್ ಮಾಡಿಟ್ಟಾರ. ಹಾಗಾಗಿ ಬಸ್ಗಳೂ ಇಲ್ಲಿ ಸಿಗೋದಿಲ್ಲ, ಸ್ವಲ್ಪ ದೂರ ನಡೀತಾ ಹೋಗಬೇಕು. ಅಲ್ಲಿಂದ ನಡ್ಕೋತಾ ಬಂದೀನೀಗ. ಬಟ್ ನಾವು 10 ಸ್ಟಾಪ ಬೇರೆ ಕಡೆ ಅದ ಇಲ್ಲಿ. ನೋಡಿರಿ ನಮ್ಮ ಮಾರ್ಕೆಟ್ಗೂ ನಿಮ್ಮ ಮಾರ್ಕೆಟ್ಗೂ ಹೆಂಗೆ ಡಿಫ್ರೆನ್ಸ್ ಅದ. ನಮ್ಮ ಧಾರವಾಡ ಮಾರ್ಕೆಟ್ ಒಳಗೆ ಎಂಥ ತರಕಾರಿಗಳು ಎಷ್ಟೆಷ್ಟು ರೇಟಿಗೆಲ್ಲ ಸಿಗ್ತಾವಂತ ಹೇಳಿ ನೋಡಿರಿ. ನಾ ತರಕಾರಿ ಹೇಗೆ ಚೌಕಾಸಿ ಮಾಡ್ತಗೋತೇನೆ ನೋಡೋಣ ಬರ್ರಿ. ಹೆಂಗೆ ರೀ 25 ರೂಪಾಯಿದ 3 ಬೇಡ ಟೊಮೆಟೊ ಹೆಂಗೆ ರೀ? 1 ಪ್ಲೇಟಿಗೆ ಹಾಕ್ರಿ. ಒಂದಿಟ್ಟು ಹಣ್ಣು ಇದ್ದಿದ್ದು ಕೊಡಲ್ಲ, ಅದು ಆ ಕಡೆ ಅದ. ಸೌತೆಕಾಯಿ 10 ರೂಪಾಯಿ ರೀ, 20. ಸೌತೆಕಾಯಿನ ತೊಗೋಬೇಕು ಅಂದ್ಕೊಂಡೆ, ಬಟ್ ಎಳೆಯವ ಮನ್ಯಾಗ ಬೇಡದ ಬಿಟ್ಟು. ಇನ್ನು ಟೊಮೆಟೊ ಇಲ್ಲಿ ನೋಡ್ಲಿಕ್ಕತ್ತಿಲ್ಲ, ಅಲ್ಲಿ ತೊಗೊಂಡು ಸ್ವಲ್ಪ ಚೀಪ್ ಹಾಕಾವ ನಿಮ್ಗೆ. ಬಟ್ ನಮ್ಗೆ 2 kg ಬೇಕಾಗಿತ್ತಲ್ಲ, ಹಂಗಾಗಿ ತೊಗೊಂಡೆ. ಈ ಒಂದು ಬುಟ್ಟಿ ನೋಡ್ಲಿಕ್ಕತ್ತಿಲ್ಲ, ಇಲ್ಲೆಲ್ಲ 10 ರೂಪಾಯಿ 20 ರೂಪಾಯಿ ಬುಟ್ಟಿ ಇರ್ತಾವೆ. ಹಿಂಗೆ ಪ್ಲೇಟ್ ಎಲ್ಲ ಹಚ್ತಾಯಿದ್ರು ಅವಾಗ. 10 ರೂಪಾಯಿ ಪ್ಲೇಟ್ ಇರ್ತಿದ್ವಿ. ಈಗ ಸ್ವಲ್ಪ ಕಾಸ್ಟ್ಲಿ ಆಗಿ 20 ರೂಪಾಯಿ ರೇಟ್ ಹೇಳತ್ತಾರಪ್ಪ. ನೀವು ಹಾಗಲ್ಕಾಯಿ ಹೆಂಗೆ ರೀ ಪ್ಲೇಟ? ಶೇಂಗಾ ಹೆಂಗೆ ರೀ? 1/2 ಕಿಲೋ ಹೆಂಗೆ ಮಾಡಲಿ? ಅರ್ಧ ಕಿಲೋ ಹೆಂಗೆ ರೀ? ಬೀಟ್ರೂಟ್ 10 ರೂಪಾಯಿ. ತರಕಾರಿ ಮನೆಯೊಳಗೆ ಆಲ್ಮೋಸ್ಟ್ ಅದಾವ ಅಂದ್ರೆ ನಿಮ್ಗೆ ಸ್ವಲ್ಪ ಜಸ್ಟ್ ಇದ್ರದ್ದು ನಾಲೆಜ್ ಇರಲಿ, ಹೆಂಗೆ ಹಿಂಗೆ ಇಲ್ಲಿ ರೇಟ್ ಸಿಗ್ತಾವಂತ ತೋರ್ಸಾತೀನಿ ಅಷ್ಟೇ. ಇನ್ನು ಕೊತ್ತಂಬರಿ ಸೊಪ್ಪಿನ ರೇಟ್ ಕೇಳಿ ಬರ್ರಿ. ಇಲ್ಲಿ ಕೊತ್ತಂಬರಿ ಕೊತ್ತಂಬರಿನೂ ಇಲ್ಲಿ ಜವಾರಿ ಸಿಗ್ತದೆ ನಿಮ್ಗೆ, ಹೈಬ್ರಿಡ್ ಅಲ್ಲ, ಜವಾರಿ ಸಿಗ್ತದೆ. 10 ರೂಪಾಯಿಗೆ 1 ಕಟ್ಟನ್ನು ಕೊಡ್ತಾರೆ. ನೀವು 3 ತೊಗೋತೀರಪ್ಪ ಅಂತಂದ್ರೆ ಒಂದು 20 ರೂಪಾಯಿಗೆ ಬೇಕಂದ್ರೆ 3 ಕೇಳಿದ್ರೆ ಕೊಡ್ತಾರೆ ಇಲ್ಲಿ. ಇನ್ನು ನುಗ್ಗಿಕಾಯಿ ರೇಟ್ ಕೇಳೋಣ ಅಂತ ಬರ್ರಿ. ನೋಡ್ಲಿಕ್ಕತ್ತಿಲ್ಲ ಹೆಂಗೆ ರೀ ನುಗ್ಗಿಕಾಯಿ? 30 ರೂಪಾಯಿಗೆ 30 ರೂಪಾಯಿಗೆ 2 ಅಂತ. ಮನೆಯೊಳಗೆ 1 ಕಟ್ಟಿತ್ತು ಅಂದ್ರೆ ರೇಟ್ ಕೇಳಿರಾತು ಅಂತ ಕೇಳಿದೆ. ಬರ್ರಿ ಮತ್ತೆ ಮುಂದೆ ಹೋಗೋಣ. ಹಂಗೆ ನೋಡ್ಲಿಕ್ಕತ್ತಿರಲ್ಲ ರೇಟ್. ಬೀನ್ಸ್ ಹೆಂಗೆ ರೀ ಪ್ಲೇಟ? 1 ಹಾಕಿಬಿಟ್ಟು ಸಾಕು. ಫ್ಲವರ್ ನೋಡ್ರಿ ಫ್ರೆಶ್ ಅದಾವ. ಕೇಳಿದೆ ರೇಟು 20 ರೂಪಾಯಿ ಹೇಳತ್ತಾರ. ನಿಮ್ಮ ಊರಾಗೆಲ್ಲ ಹೆಂಗೆ ಅದಾವ ರೇಟು ಫ್ಲವರಿಂದೆಲ್ಲ ಮೆಸೇಜ್ ಮಾಡಿರಿ. ಹಂಗೆ ನಾನು ವೀಡಿಯೋ ಬಂದು ನೋಡ್ಲಿಕ್ಕತ್ತೀರ ಅಂದ್ರೆ ಸಪೋರ್ಟನ್ನು ಮಾಡಿರಿ. ಫಸ್ಟ್ ಸಪೋರ್ಟು ಹಂಗೆ ತಿಳಿಸ್ರಿ. ನನ್ನ ಒಂದು ಫಸ್ಟ್ ಲಾಗ್ ನಿಮ್ಗೆ ಹೆಂಗೆ ಅನ್ನಿಸ್ತು ಅಂತ ಹೇಳಿ. ನೀವೇನ ಹೇಳ್ರಿ, ಹೆಣ್ಮಕ್ಳಿಗೆ ಎಷ್ಟು ತರಕಾರಿ ಇದ್ರೂ ಮನೆಯೊಳಗೆ ಕಡಿಮೆ ಬೀಳ್ತದೆ. ಇಂಥ ತರಕಾರಿ ನೋಡ್ಬಿಟ್ರಂತೂ ಕಣ್ಣೆಲ್ಲ ತಂಪಾಗಿ ಹೋಗ್ತಾವೆ ನಮ್ಗೆ. 20 ರೂಪಾಯಿ 2 3 20 ರೂಪಾಯಿ 3. ಪಾಲಕ್ ಹೆಂಗೆ ರೀ? 10 ರೂಪಾಯಿ 2 ನೋಡ್ತೇನೆ. 10 ರೂಪಾಯಿ 2 ಹೇಳತ್ತಾರ ಅವ್ರು. ಬೇಡ ಹೆಂಗೆ ರೀ? 20 ರೂಪಾಯಿ ಪ್ಲೇಟ್ ಹೇಳತ್ತಾರ ನೋಡು.
ಈಗ ತರಕಾರಿ ಎಲ್ಲ ತೊಗೊಂಡಿನಿ ಆಲ್ಮೋಸ್ಟ್ ಆಗಿ. ಇದು ಒಂದು ಡೆಡ್ ಎಂಡ್ ಬಂದೆ ನಾನೀಗ. ಇಲ್ಲಿ ಏನಪ್ಪ ಅಂದ್ರೆ ಹಸಿ ಮೆಣಸಿನ್ಕಾಯಿ ಮತ್ತು ಸ್ವಲ್ಪ ಬೀನ್ಸ್ ಅದಾವ. ಬಟ್ ಆಗ್ಲೇ ಬೀನ್ಸ್ ತೊಗೊಂಡ್ಬಿಟ್ಟೇನಿ ನೋಡಿರಿ. ಎಷ್ಟು ಎಳೆ ಸೌತಿಕಾಯಿನೂ ಅದಾವ ಇಲ್ಲಿ. ಬೆಂಡೆಕಾಯಿ ಬೇಕಂದ್ರೆ ಬೆಂಡೆಕಾಯಿ. ನಿಮ್ಮ ಕಡೆ ಎಲ್ಲ ರೇಟ್ ಹೆಂಗೋ ನನಗಂತೂ ಗೊತ್ತಿಲ್ಲ. ಇಲ್ಲಂತೂ ಫುಲ್ ಫ್ರೆಶ್ ಸಿಗ್ತದೆ. ಇನ್ನೂ ಏನಂದ್ರೆ ಸಂಜೆಗೆ ಬಂದ್ರಂತೂ ಮುಗ್ದ ಹೋತು. ಸಿಕ್ಕಾಪಟ್ಟೆ ರಶ್ ಇರ್ತದೆ ಇಲ್ಲಿ ಏರಿಯಾ ಮಾತ್ರ. ಹಾಗಾಗಿ ಸಾಯಂಕಾಲ ನಾನು ಬರೋದಿಲ್ಲ. ಬಂದರೆ ಬೆಳಿಗ್ಗೆ ಅಥವಾ ಮಧ್ಯಾಹ್ನ 1 ಗಂಟೆ ಒಳಗೆ ಬರಬೇಕು. ಇಲ್ಲಿ ಏನು ನಿಮ್ಮ ಕಾಲು ಇಡ್ಲಿಕ್ಕೂ ಜಾಗ ಇರೋದಿಲ್ಲ, ಅಷ್ಟು ಕಿಚಿ ಕಿಚಿ ಅಂತಿರ್ತದೆ. ಬಾಳೆಹಣ್ಣು ಹೆಂಗೆ ಬೇ? 50. ಇನ್ನು ತರಕಾರಿ ಮಾರ್ಕೆಟ್ನಾಗ ನೋಡ್ರಿ ಚಂದ ನಾವು ಜಸ್ಟ್ ಶೋಕ್ ಹಾಕ್ಲಿಕ್ಕೆ ಅಂತ ಹೇಳಿ ಗೊಂಬೆಗಳನ್ನ ಹೇಳಿ ಬಿಟ್ಟಾರ. ಇಲ್ಲೇ CBT ನೋಡ್ಲಿಕ್ಕತ್ತಿರಲ್ಲ. ಎಷ್ಟಿದೆ? 20 ರೂಪಾಯಿ ಮಾಡಿಕೊಡ್ರಿ. ತಿನ್ನಾಕ್ರಿ ಹುಡುಗರಿಗೆ. ಈ ಹಣ್ಣಿಗೆ 20 ರೂಪಾಯಿ ಅಂತ ನೋಡ್ರಿ. ನಾವು ಅವಾಗೆಲ್ಲ 50 ರೂಪಾಯಿಗೆ 2 ದೊಡ್ಡ ಹಣ್ಣು ತೊಗೊಂಬಂದ್ಬಿಡ್ತಿದ್ವಿ. ಈಗೆಲ್ಲ 20 ರೂಪಾಯಿಗೆ ಇಟ್ಟು ಹಣ್ಣು ಬರ್ತಾವೆ. ಏನು ದುಡ್ಡು ಸಿಕ್ಕಾಪಟ್ಟೆ ತೊಗೊಂಡು ಹೋದ್ರೂ ಇಟ್ಟು ಕಾಯಿಪಲ್ಲೆ ತೊಗೊಂಡು ಬರ್ಬೇಕು ಮನೆಗೆ. ಹೋಗೋಣ ಅಂತ ಹೇಳಿ ಅಲ್ಲಿವರೆಗೂ ಹೋಗೇನಿ. ಕರ್ಮ ನಂದು ಹೆಂಗಂದ್ರೆ ಮರ್ತು ಹೋಗ್ಬಿಟ್ಟೀನಿ. ನಂದು ಲೈನಿಂಗ್ ತೊಗೊಳೋದಿತ್ತು ಒಂದು ಬ್ಲೌಸಿಂದು ಕಸ್ಟಮರ್ದು, ಮರ್ತು ಹೋಗ್ಬಿಟ್ಟೀನಿ. ಮತ್ತು ಈಗ ರಿಟರ್ನ್ ಹೋಗಿ ಬಂದು ಲೈನಿಂಗ್ ತೊಗೊಂಡು ಬರೋಣ ಬರ್ರಿ. ಏನು ಮಾಡೋದು ಅಷ್ಟು ದೂರ ಹೋದ್ರೂ. ಯಾಕಂದ್ರೆ ಇಲ್ಲಿ CBT ಎಲ್ಲ ಅಲ್ಲಿ ಒಂದು ಇಲ್ಲೊಂದು ಇರೋದ್ರಿಂದ ಎಲ್ಲ ಒಂಥರ ಕಂಜೆಸ್ಟೆಡ್ ಆಗಿಬಿಟ್ಟೈತೆ ನಮ್ಗೆ. ಬಟ್ ಆದರೂ ಏನೂ ಮಾಡೋಕ್ಕಾಗಿಲ್ಲ. ಈಗ ಏನು ಮಾಡೋದು, ಮತ್ತು ಲೈನಿಂಗ್ ತರಕ್ಕೆ ಹೋಗೋಣ ಅಂತ ಬರ್ರಿ. ಏನಂದ್ರೆ ಎಲ್ಲಿ ಸಿಗ್ತಾವ ಲೈನಿಂಗ್ ಅಂತಂದ್ರೆ, ಈಗ ತೆಂಗಿನಕಾಯಿ ಮತ್ತು ಹಾರ ಎಲ್ಲ ಎಲ್ಲಿ ಸಿಗ್ತಾವಲ್ಲ ಹೂವಿನ ಮಾಲೆ, ಆ ಲೈನ್ ಒಳಗೆ ಡೆಡ್ ಎಂಡಿಗೆ ಒಂದು ರೈಟ್ ಸೈಡ್ ನಿಮ್ಗೆ ಟರ್ನ್ ಆದ್ರಿ ಅಂದ್ರೆ ಅಲ್ಲಿ ಜಸ್ಟ್ 2ನೇ ಅಂಗಡಿನ ಲೈನಿಂಗ್ ಸಿಗ್ತಾವ. ಅಲ್ಲಿ ನಿಮ್ಗೆ ಬ್ಲೌಸಿಗೆ ಹಚ್ಲಿಕ್ಕೆ ಲೇಸು, ಲೈನಿಂಗು, ದಾರ ಏನೇನು ಬೇಕಲ್ಲ ಅದು ಸ್ಟಿಚಿಂಗ್ ರಿಲೇಟೆಡ್ ಎಲ್ಲ ಸಿಗ್ತಾವ. ಹುಡ್ಕತ್ತಾರು ಆ ಕಲರ್ ಬೇಕಲ್ಲ. ಸಿಕ್ತು ಆಲ್ಮೋಸ್ಟ್ ಆಗಿ. ಸ್ವಲ್ಪ ಜಸ್ಟ್ ಸಿಮಿಲರ್ ಕಲರ್ ಸಿಕ್ತು. ಅದು ಕಲರ್ ಸಿಗಲಿಲ್ಲ. ಲೈಟ್ ಕೊಡ್ರಿ. ಇಲ್ಲೆಲ್ಲ ಏನಂತಂದ್ರೆ ನಿಮ್ಗೆ ಸಾರಿ ಪನ್ನ ಒಳಗೆ ಸಿಗ್ತದೆ. 80 ತೊಗೊಂಡ್ರು, ಎಷ್ಟು ದಪ್ಪದಾರಂದ್ರು 80 ತೊಗೊಂಡ್ರು ಅವ್ರಿಗೆ ಸಾಕಾಗ್ತದೆ. ಭಾಳ ದಪ್ಪದಾರಪ್ಪ ಅಂದ್ರೆ ಮತ್ತು 1 ಮೀಟ್ರ್ ಬೇಕಾಗ್ತದೆ. ಬಟ್ ಇಲ್ಲಿ ಪನ್ನ ಒಳಗಿರೋದ್ರಿ ಕೊಟ್ಟಣ ಹೇಗ್ರಿ ಮೀಟ್ರ್? ಬ್ಲೌಸ್ ಪೀಸು ಸ್ವಲ್ಪ ಡಿಸೈನ್ ಇರೋದ್ರಿಂದ ಇದ್ರೊಳಗೂ ಆ್ಯಕ್ಚುಲಿ ಪನ್ನಾನೇ ಇರ್ತದೆ. ಇದ್ರೊಳಗೆ ನೋಡ್ಕೊಂಡು ನೀವು ಸ್ಟಿಚ್ ಮಾಡಬೇಕು. ಇನ್ನೊಂದು ಸೇಮ್ ಕಲರ್ ದಾರನ ತೊಗೊಂಡೆ. ಬಟ್ ಮನೆಯೊಳಗೂ ಸಿಗ್ತಾವ. ಆದರೂ ಏನಂದರೆ ಸ್ವಲ್ಪ ಜಸ್ಟ್ ಮಿಸ್ಪ್ಲೇಸ್ ಆಗಿರ್ತಾವ ಅಂತ ಹೇಳ್ದ ಕಲರ್ನ ತೊಗೊಂಡು ಬಂದೆ. ಯಾರೆಲ್ಲ ಬೇರೆ ಕಡೆ ಓದ್ಲಿಕ್ಕಂತ ಹೋಗಿರಲ್ಲ, ಬೇರೆ ಕಡೆ ಇರೋರಿಗೆಲ್ಲ ನಮ್ಮ ಧಾರವಾಡನ ಭಾಳ ಮಿಸ್ ಮಾಡ್ಕೊಳ್ಲಿಕ್ಕತ್ತೀವಪ್ಪ. ಇದೆಲ್ಲ ಪ್ಲೇಸ್ ನೋಡ್ರಿ. ಜಸ್ಟ್ ಈ ಚಿಗರಿ ಬಸ್ ಸ್ಟ್ಯಾಂಡ್ ಏನು ಬರ್ತದಲ್ಲ ಅಲ್ಲೇ ನಾ ಹೊಂಟೀನಿ ಈಗ. ಸೊ ಅಲ್ಲಿ ಆ ರೂಟಿಂದ ಹೋದ್ರೆ ನಿಮ್ಗೆ ಈಗ ಆಗಿರುವಂಥ ಬಸ್ ಸ್ಟ್ಯಾಂಡ್ ಸಿಗ್ತದೆ. ಅಲ್ಲಿಗೆ ಹೋಗೋಣಂತ ಬರ್ರಿ. ಈ ಫಸ್ಟ್ ಲವ್ ಹೆಂಗೆ ಅನ್ನಿಸ್ತು ಅಂತ ಹೇಳಿ ತಿಳಿಸ್ರಿ ಕಮೆಂಟ್ ಒಳಗೆ. ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡೋದನ್ನು ಮರಿಬೇಡ್ರಿ. ಯಾಕಂದ್ರೆ ನಿಮ್ಮ ಸಪೋರ್ಟು ನನಗೆ ಭಾಳ ಅಂದ್ರೆ ಭಾಳ ಮುಖ್ಯ ಆಗ್ತದೆ. ಇವತ್ತಿನ ಒಂದು ವಿಡಿಯೋ ಒಳಗೆ ಈ ಧಾರವಾಡ ಒಂದು ಮಾರ್ಕೆಟ್ ವಿಡಿಯೋನ ಮಾಡೀನಿ. ಇಷ್ಟ ಆಯಿತು ಅಂತ ತಿಳ್ಕೊಳ್ತೀನಿ. ಅವಾಗೆಲ್ಲ CBT ಅಂತಂದ್ರೆ ಜಸ್ಟ್ ನಾ CBT ಅನ್ನತ್ತೀನಿ ಖರೆ. ಬಟ್ ನಿಮ್ಗೆ ಬಸ್ ಸ್ಟ್ಯಾಂಡ್ ಇಲ್ಲೇ ಇತ್ತು. ತರಕಾರಿನೂ ಎಲ್ಲ ಸಿಗ್ತಿದ್ವು ಇಲ್ಲೇ. ಬಟ್ ಈಗ ಅಂದ್ರೆ ಸ್ವಲ್ಪ ಏನೋ ಜಸ್ಟ್ ರಿಪೇರಿ ನಡ್ಸಾರಂತ. ಹಾಗಾಗಿ ರಿಪೇರಿ ಅಂದ್ರೆ ನಮ್ಮ ಧಾರವಾಡ ಭಾಷೆ ಒಳಗೆ ಹೊಸ ಬಸ್ ಸ್ಟ್ಯಾಂಡ್ನ ಕಟ್ಲಿಕ್ಕತ್ತಾರ. ಕನ್ಸ್ಟ್ರಕ್ಷನ್ ನಡೆದಿದೆ. ಅದೆಲ್ಲ ಹೊಸ ಬಸ್ ಸ್ಟ್ಯಾಂಡ್ ಆದಮೇಲೆ ಅದು ಹೆಂಗೆ ಆಗ್ತದೆ ಅನ್ನೋ ಕ್ಯೂರಿಯಾಸಿಟಿ ನಮಗೂ ಅದ. ಎಷ್ಟು ವರ್ಷ ಹೋಗ್ತದೋ ಅಲ್ಲಿವರೆಗೂ ಅನುಭವಿಸ್ಲೇಬೇಕು ನಾವು. ಕರೆ ಹೇಳ್ಬೇಕಂದ್ರೆ ಬಸ್ ಸ್ಟ್ಯಾಂಡ್ ಇಲ್ಲಿಲ್ಲ, ಇನ್ನು ಮುಂದೆ ಹೋಗಬೇಕು. ಜಸ್ಟ್ ಇಲ್ಲ ಟರ್ನಿಂಗ್ ಬರ್ಬೇಕಾದ್ರೆ ನಿಂದ್ರಿಸ್ತಾವು ಅಂತ ನಿಂತೆ ನಾನು. ಆದ್ರೆ ಇಲ್ಲಿ ಎಷ್ಟೊತ್ತು ನಿಂತೆ ರಗಡಾಗಿ ಹೋತು. ಬಸ್ಸ ಬರಲಿಲ್ಲ ಇಲ್ಲಿ. ಏನಿಲ್ಲ ಅಂದ್ರೂ ಒಂದು 3/4 ಗಂಟೆ ಕಾದೀನಿ. ಅಂದ್ರೆ 1:40 ನಿಮಿಷ ಕಾದೆ ಒಂದು ಬಸ್ ಬರಲಿಲ್ಲ. ಇವ್ರು ಮಾಡಿರೋ ಪಜಿತಿಗೆ ನಮ್ಮದು ಪಜಿತಿ ಬಿಡೋದಾಗ್ಯದ. ಇಲ್ಲಿ ಬರೋಂಗಿಲ್ಲ. ಇನ್ನು ಬರ್ರಿ ಹೋಗೋಣ ಬೇರೆ ಕಡೆ. ಇನ್ನೊಂದು ಬಸ್ ಸ್ಟಾಪ್ ಅದಪ್ಪ. ನನಗಂತೂ ನಿಂತ್ಕೊಂಡು ಕಾಲು ನುಸಾಕತ್ವು. ಏನೂ ಇಲ್ಲ ವಿಧಿ, ಇನ್ನೊಂದು ಕಡೆ ಹೋಗಬೇಕು ನಾವು. ಬಟ್ ನನ್ನ ಹತ್ರ ಅಂತೂ ಯಾವ ಗಾಡಿನೂ ಇಲ್ಲ. ಹಾಗಾಗಿ ಇಲ್ಲಿ ಏನಂದ್ರೆ ಆಲ್ಮೋಸ್ಟ್ ಆಗಿ ಹೆಚ್ಚಾಗಿ ಗಾಡಿ ತೊಗೊಂಡು ಅಂದ್ರೆ ಇವಾಗ ಬೈಕ್ ಆಯ್ತು, ಸ್ಕೂಟಿ ತೊಗೊಂಡಾತ ಹೆಣ್ಮಕ್ಳು ಅಡ್ಡಾಡೋದು ಕಡಿಮೆ, ಅಂದ್ರೆ ಓಡಾಡೋದು ಕಡಿಮೆ. ಇಲ್ಲೆಲ್ಲ ನಿಮ್ಗೆ ಎಷ್ಟು ಬೇಕೋ ಅಲ್ಲಿ ಬಸ್ಗಳು ಸಾಕಷ್ಟು ಸಿಗ್ತಾವೆ ನಿಮಗಿಲ್ಲೇ. ಸೊ ನಾವು ಜಾಸ್ತಿ ಬಸ್ಸಿಗೆನ ಇಲ್ಲಿ ಓಡಾಡೋದು. ಹಾಗಾಗಿ ನಮ್ಗೆ ಈ ವೆಹಿಕಲ್ದು ಅಂದ್ರೆ ಓನ್ ವೆಹಿಕಲ್ದು ಜಾಸ್ತಿ ತೊಗೊಂಡು ಅಭ್ಯಾಸನೂ ಇಲ್ಲ. ಧಾರವಾಡದೊಳಗಿರೋರಾದ್ರೆ ಇದು ಜೂಬ್ಲಿ ಸರ್ಕಲ್ ಅಂದ್ರೆ ಕಲಾಭವನ್ ಮುಂದೆ ನಾನೀಗ ಹೋಗ್ತಾ ಇರೋದು. ಯಾರೆಲ್ಲ ಧಾರವಾಡದವ್ರು ಇದ್ದಿರಲ್ಲ ಅವ್ರು ನೋಡಿರ್ತೀರಿ ಕಲಾಭವನ್ ಮುಂದೆ.
ಸೊ ಭಾಳ ಅಂದ್ರೆ ಭಾಳ ಖುಷಿ ಆಗ್ತದೆ. ಯಾಕಂದ್ರೆ ಭಾಳ ಬೇರೆ ಕಡೆ ಇವಾಗ ಬೇರೆ ಬೇರೆ ಊರಾಗೆಲ್ಲ ಸ್ಟಡಿ ಮಾಡ್ಲಿಕ್ಕೋಸ್ಕರ ಇರ್ತಾರೆ, ಜಸ್ಟ್ ಜಾಬ್ಗೋಸ್ಕರ ಹೋಗಿರ್ತಾರೆ. ಇನ್ನು ಬೇರೆ ಬೇರೆ ಗಂಡನ ಮನ್ಯಾಗೆಲ್ಲ ಇರ್ತಾರೆ ಹೆಣ್ಮಕ್ಳಿಗೆ ಒಂಥರ ಫೀಲಿಂಗ್ ಏನಪ್ಪ ಅಂತಂದ್ರೆ ನಮ್ಮ ಧಾರವಾಡ ನೋಡ್ಲಿಕ್ಕತ್ತೀವಲ್ಲಪ್ಪ ನಾವು ಜೂಬ್ಲಿ ಸರ್ಕಲೆಲ್ಲ ಇದು, ಅಯ್ಯೋ ಎಷ್ಟು ಖುಷಿ ಆಗ್ತದೆ ಅಂತ ಹೇಳಿ ಖುಷಿ ಪಡ್ತಾರೆ. ಮೈ ಗಾಡ್, ಫೈನಲಿ ನಾವು ಬಸ್ ಸ್ಟ್ಯಾಂಡಿಗೆ ಬಂದ್ವಿ. ಅಲ್ಲಿಂದ ಹಿಡಿದಿದೆ ಯಾವುದೋ ಒಂದು ಬಸ್ ಸ್ಟ್ಯಾಂಡ್ ಮಾಡ್ಯಾರಂತಪ್ಪ. ನೋಡೋಣ ಬರ್ರಿ ಬಸ್ ಹೌದೋ ಅಲ್ಲ ನಮ್ದು ಅಂದ್ರೆ ನಾನು ಮನೆಗೆ ಹೋಗುವಂಥ ಬಸ್ನ ನೋಡಬೇಕು, ಹೌದೋ ಅಲ್ಲ ಗೊತ್ತಿಲ್ಲ. ಈಗ ಮತ್ತು ಅದೊಂದು ಕಾಲಂತೂ ರಗಡ್ ನುಸಾಕತ್ತಾವ ನನಗೆ. ಇದು ಅಲ್ಲ ಇದು ಅಲ್ಲ, ಇನ್ನು ಮತ್ತು ಇನ್ನೊಂದು ನೋಡೋಣ ಬರ್ರಿ, ಇನ್ನೊಂದು ಅದ ಇದ್ರಿ ಅದು ರೆಡ್ ಕಲರ್ ಬಸ್ ನಿಂದ್ರಶಾನ ಇಲ್ಲಿ. ಇನ್ನು ಮತ್ತೆ ನಿಂತ್ಕೊಂಡು ಅದೊಂದು ಕಾಲೊಂದು ಹೊಕ್ಕಾವೀಗ. ಇದನ್ನು ನೋಡೋಣ. ಅಲ್ಲ ಕಲ್ಯಾಣ ನಗರ್ ಅಂತದ. ನೆಕ್ಸ್ಟ್ ಯಾವುದದಪ್ಪ? ನೆಕ್ಸ್ಟೂ ಅಲ್ಲ, ಅದನ್ನು ವೇಟ್ ಮಾಡಬೇಕು, ಏನು ಮಾಡೋಕ್ಕಾಗಂಗಿಲ್ಲ. ಓ ಸಿಕ್ತು ಬಸ್ ಬಂತು ನಮ್ಮದು. ಸೊ ಫೈನಲಿ ನನ್ನ ಒಂದು ಬಸ್ ಸಿಕ್ತು, ನಾನು ಹೋಗ್ತಿದ್ದೀನಿ. ಟಾಟಾ. ಎಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ. ಹಂಗೆ ಈ ವಿಡಿಯೋ ಹೆಂಗೆ ಅನಿಸ್ತು ಅಂತಲೂ ತಿಳಿಸ್ರಿ. ಫಸ್ಟ್ ಲಾಗ್. ಸೊ ಹೊಸ ಬಸ್ ಒಳಗೆ ಹತ್ತೀನಿ. ಎಲ್ರಿಗೂ ನಮಸ್ಕಾರ.